ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22 ಹಾಗೂ 23ನೇ ಕಂತಿನಲ್ಲಿ ಎರಡು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಹಾಗೆ ದುಡ್ಡು ಜಮಾ ಆಗೋದಿಲ್ಲ. ಇದಕ್ಕೋಸ್ಕರ ಸಾಕಷ್ಟು ಬದಲಾವಣೆಗಳನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾಡ್ತಾನೆ ಇರ್ತಾರೆ. ಸೊ ನೀವು ಮೊದಲೇ ಹಿಡ್ಕೊಂಡು 21ನೇ ಕಂತಿನ ಹಣದವರೆಗೂ ಕೂಡ ನೋಡ್ತಾ ಬರ್ಬೋದು. ಒಂದಲ್ಲ ಒಂದು ಕಂತಿನಲ್ಲಿ ಒಂದಲ್ಲ ಒಂದು ಬದಲಾವಣೆ ಆಗ್ತಾನೆ ಇದೆ. ಹಾಗೆ ಈ 22 ಹಾಗೂ 23 ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಎರಡು ಬದಲಾವಣೆಗಳಾಗ್ತಾ ಇದೆ. ಸೊ ಹಾಗಾದರೆ ಈ ಬದಲಾವಣೆಗಳೇನು? 2,000 ಪ್ಲಸ್ 2,000 4,000 ದುಡ್ಡನ್ನು ಜಮಾ ಮಾಡೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈ ಸ್ಪಷ್ಟನೆ ಆದರೂ ಏನು? ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು. ಹೌದು, ಬಹಳ ಮುಖ್ಯವಾದ ಮಾಹಿತಿ, ನಿಮಗೆ ತಿಳಿಸ್ಕೊಡ್ಲೇಬೇಕಾಗಿರತಕ್ಕಂತಹ ಮಾಹಿತಿ ಇರುವಂತಹ ಕಾರಣಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ 22ನೇ ಕಂತು ಹಾಗೂ 23ನೇ ಕಂತು ದೊಡ್ಡ ಬದಲಾವಣೆಗಳಾಗ್ತಾನೆ ಇದೆ. ಹಾಗಾದರೆ ಈ ಬದಲಾವಣೆಗಳೇನು? ಇದನ್ನು ನಾವು ಫಾಲೋ ಮಾಡಿದ್ರೆ ಮಾತ್ರ ಗೃಹಲಕ್ಷ್ಮಿ ಜಮಾ ಆಗತ್ತಾ? ಹೌದು, ಫಾಲೋ ಅಪ್ ಮಾಡಿದ್ರೆ ಮಾತ್ರ ನಮಗೆ ದುಡ್ಡು ಬರ್ತಕ್ಕಂಥದ್ದು, ಇಲ್ಲ ಅಂದರೆ ದುಡ್ಡು ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ. ಹಾಗಾದರೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇದನ್ನು ಗಮನ ಕೊಟ್ಟು ಕೇಳಬೇಕಾಗಿರುತ್ತೆ. ಇಲ್ಲಿ ನೋಡಿ, ಈಗಾಗಲೇ ನಿಮಗೆ BPL ಹಾಗೂ APL ರೇಷನ್ ಕಾರ್ಡ್ಗಳ ಅರ್ಹತೆಯ ಬಗ್ಗೆ ಸ್ವಲ್ಪ ಗೊತ್ತಿದೆ, ಅಲ್ಪ ಸ್ವಲ್ಪ ಗೊತ್ತಿರೋದಿಲ್ಲ. ಹೀಗಾಗಿ ಇಲ್ಲಿ ಮುಖ್ಯವಾಗಿ ಬದಲಾವಣೆ ಆಗಿರೋದರ ಬಗ್ಗೆ ನನ್ನ ಮಾಹಿತಿಯನ್ನು ನಿಮಗೆ ಮುಂದಿಡ್ತೇನೆ. ಬಹಳಷ್ಟು ಜನ ಕಾಳಸಂತೆಗಳಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ರಂತೆ. ಹೌದು, ನಿಮ್ಮ ಗಮನಕ್ಕೆ ಬರೋದಿಲ್ಲ, ಇದು ನಿಮಗೆ ತಿಳಿಸ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಬಹಳಷ್ಟು ಜನ ಏನು ಮಾಡ್ತಾ ಇದ್ರಿ, ರೇಷನ್ ಅಂಗಡಿಯಿಂದ ಅಕ್ಕಿಯನ್ನು ತೆಗೆದುಕೊಳ್ತೀರಿ. 10 kg ಅಥವಾ ಒಬ್ಬರಿಗೆ 10 kg, ನಿಮ್ಮ ಮನೆಯಲ್ಲಿ 5 kg ಅಂದರೆ 5 ಜನ ಇರ್ತೀರಿ, 50 kg ಅಕ್ಕಿಯನ್ನು ತೆಗೆದುಕೊಳ್ತೀರಿ. 20 kg ಅಕ್ಕಿ ನಿಮಗೆ ಪ್ರತಿ ತಿಂಗಳು ಸಾಲತಾ ಇರುತ್ತೆ. ಹಾಗಾಗಿ 20 kg ಅಕ್ಕಿಯನ್ನು ಇಟ್ಕೊಳ್ತೀರಿ. ಇನ್ನು 30 kg ಅಕ್ಕಿಯನ್ನು ಏನು ಮಾಡ್ತೀರಿ, ಕಾಳಸಂತೆಗಳಲ್ಲಿ ಮಾರಾಟ ಮಾಡಿಬಿಡ್ತೀರಿ. ಸೊ ಹೀಗಾದ ಕಾರಣಕ್ಕಾಗಿ ಇದು ಸರ್ಕಾರದ ಗಮನಕ್ಕೆ ಬಂದಿದ್ದೆ. ಆದರೆ ನೀವು ಎಲಿಜಿಬಲ್ ಏನೋ ಇರ್ತೀರಿ, ನಿಮಗೆ ದುಡ್ಡು ಏನೋ ಜಮಾ ಆಗ್ತಿರುತ್ತೆ, ನಿಮಗೆ ರೇಷನ್ ಕಾರ್ಡ್ BPL ಇರುತ್ತೆ. ಆದರೆ ನೀವು ಈ ರೀತಿ ಮಾಡೋದರ ಕಾರಣಕ್ಕಾಗಿ ನಿಮಗೆ ಈ ಅಕ್ಕಿ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಲಾಗುವಂಥದ್ದು. ಇದು ಸರ್ಕಾರ ಒಂದು ಹೊಸ ರೂಲ್ಸನ್ನು ತಂದಿದೆ. ಹೌದು, ಆಹಾರ ಇಲಾಖೆ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತಾ ಇದೆ. ಪ್ರತಿನಿತ್ಯ, ಪ್ರತಿದಿನ, ಪ್ರತಿ ಕ್ಷಣವೂ ಕೂಡ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ತಾನೆ ಇದೆ. ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು APLಗೆ ಕನ್ವರ್ಟ್ ಆಗಿದ್ದಾವೆ. ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ. ಈಗಾಗಲೇ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಅವರು ಈ ರೀತಿ ತಪ್ಪು ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಖಂಡಿತವಾಗ್ಲೂ ರದ್ದಾಗತ್ತೆ. ನಿಮ್ದು ಅಷ್ಟೇ ಅಲ್ಲ, ಯಾರು ನ್ಯಾಯಬೆಲೆ ಅಂಗಡಿಯ ಮಾಲೀಕರಿರ್ತಾರೋ ಆ ಮಾಲೀಕರು ಏನಾದರೂ ನಿಮಗೆ ಅಕ್ಕಿ ಕೊಡದೆ ಆ ಅಕ್ಕಿಯನ್ನು ಹೊರಗಡೆ ಮಾರಾಟ ಮಾಡಿದ್ದೆ ಆದರೆ ಅವರು ಕೂಡ ಅಧಿಕಾರದಿಂದ ಕೆಳಗಿಳಿಸಲಾಗುವುದು, ಅಲ್ಲಿ ಬೇರೆ ಒಂದು ಅಧಿಕಾರಿಯನ್ನು ನೇಮಕ ಮಾಡಲಾಗುವುದು ಅನ್ನುವಂತಹ ಎಚ್ಚರಿಕೆಯನ್ನು ಇಲ್ಲಿ ಆಹಾರ ಇಲಾಖೆ ಕೊಟ್ಟಿದೆ. ಒಟ್ಟಾರೆಯಾಗಿ ಸರ್ಕಾರಿ ಸೌಲಭ್ಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೇಕು. ನೀವು ಏನಾದರೂ ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದೆ ಆದರೆ ನಿಮಗೆ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಬಹಳಷ್ಟು ಫಲಾನುಭವಿಗಳು ವಲಸೆ ಹೋಗಿ ದುಡಿಮೆಯನ್ನು ಮಾಡ್ತಿರ್ತಾರೆ. ಹಾಗಾಗಿ ನಿಮಗೆ ರೇಷನನ್ನು ತೆಗೆದುಕೊಳ್ಳಿಕ್ಕಾಗಿರೋದಿಲ್ಲ. ಸೊ ನೀವು 2 ರಿಂದ 3 ತಿಂಗಳು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಹಾಗಾದರೆ ಅದಕ್ಕಿಂತ ಹೆಚ್ಚಿನ ದಿನಗಳಲ್ಲಿ ಕೂಡ ನಿಮಗೆ ರೇಷನ್ ತೆಗೆದುಕೊಳ್ಳಿಕ್ಕಾಗಲಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ, 100% ರದ್ದಾಗತ್ತೆ. ಇದು ಬಹಳಷ್ಟು ಕಡೆ ನಡೆದಿದ್ದೂ ಕೂಡ. ಯಾಕಂದರೆ ನಿಮಗೆ ರೇಷನ್ ಅವಶ್ಯಕತೆ ಇಲ್ಲ, ನೀವು ರೇಷನ್ ಯೂಸ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ ಆಹಾರ ಇಲಾಖೆ, ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಲಾಗ್ತದೆ. ಇದು ಕೂಡ ನಿಮ್ಮ ಗಮನದಲ್ಲಿರಬೇಕಾಗತ್ತೆ. ಸೊ ಇದು ಬಹಳಷ್ಟು ಕಡೆ ನಡೆದಿದೆ ಈಗಾಗಲೇ ಆಲ್ರೆಡಿ. ಇನ್ನು ಒಂದೇ ಮನೆಯಲ್ಲಿ ಇದ್ಕೊಂಡು 2 ರಿಂದ 3 ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರ್ತೀರಿ. ಕೇವಲ ಒಂದು ರೇಷನ್ ಕಾರ್ಡನ್ನು ಇಟ್ಕೊಂಡು ನೀವೆಲ್ಲರೂ ಕೂಡ ಹೆಸರನ್ನು ಸೇರ್ಪಡೆ ಮಾಡ್ಕೋಬಹುದಲ್ಲ. ಯಾಕೆ ನೀವು 2 3 ರೇಷನ್ ಕಾರ್ಡನ್ನು ಮಾಡಿಸ್ಕೊಳ್ತೀರಿ ಅಂತ ಹೇಳ್ಬಿಟ್ಟು ಸರ್ಕಾರ ಕೇಳ್ತಾ ಇದೆ. ಈಗ ನೀವು ಒಂದೇ ರೇಷನ್ ಕಾರ್ಡನ್ನು ಇಟ್ಕೊಂಡು ಅದರಲ್ಲಿ ಎಲ್ಲರ ಹೆಸರನ್ನು ಸೇರ್ಪಡೆ ಮಾಡಿಕೊಂಡ್ರೆ ಬೆಟರು. ಒಂದು ವೇಳೆ ನೀವು 2 3 ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದೆ ಆದರೆ ಒಂದೇ ಮನೆಯಲ್ಲಿ ಇದ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಅಂತ ಇಲ್ಲಿ ಮಾಹಿತಿ ತಿಳಿಸ್ತಾ ಇದ್ದಾರೆ. ಇನ್ನು ನೀವು ಕೇಳ್ಬೋದು, ನಾವು ಒಂದೇ ಏರಿಯಾದಲ್ಲಿದ್ದೀವಿ ಸರ್, ಒಂದೇ ಊರಿನಲ್ಲಿ, ಒಂದೇ ಗ್ರಾಮದಲ್ಲಿ, ಒಂದೇ ಏರಿಯಾದಲ್ಲಿದ್ದೀವಿ, ಆದರೆ ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದೀವಿ, ನಮ್ಮ ಅಣ್ಣ ತಮ್ಮಂದಿರಿದ್ವಿ, ಆದರೆ ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದೀವಿ, ನಮ್ಮ ಸಂಸಾರವನ್ನು ನಾವು ನಡೆಸ್ತಾ ಇದ್ದೀವಿ ಅಂತ ನೀವು ಕೇಳಿದ್ದೆ ಆದರೆ ಅದರಲ್ಲೇನು ಕೊರತೆ ಇಲ್ಲ, ನಿಮ್ಮ ರೇಷನ್ ಕಾರ್ಡ್ ನಿಮಗಿರುತ್ತೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಕೂಡ.
ಇನ್ನು ರಾಜ್ಯದ ಮಹಿಳೆಯರಲ್ಲಿ ಈ ಒಂದು ಬದಲಾವಣೆಗಳಾಗ್ತಾ ಇದೆ, ಇದು ನಿಮ್ಮ ಗಮನದಲ್ಲಿರಲಿ. ಈ ರೀತಿ ಯಾರ್ಯಾರು ಮಾಡ್ತಾ ಇದ್ರೆ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ದುಡ್ಡು ಜಮಾ ಆಗೋದಿಲ್ಲ. ಇನ್ನು ಎಲಿಜಿಬಲ್ ಇಲ್ಲ ಅಂದರೆ ದುಡ್ಡು ಜಮಾ ಆಗೋದಿಲ್ಲ, ಅದು ಬೇರೆ ವಿಷಯ. ಆದರೆ ನೀವು ಎಲಿಜಿಬಲ್ ಇರ್ತೀರಿ, ನಿಮಗೆ ದುಡ್ಡು ಬರಬೇಕಾಗಿರುತ್ತೆ, ಆದರೂ ಸಹಿತ ಜಮಾ ಆಗೋದಿಲ್ಲ. ಅದು ಇದೇ ಕಾರಣಕ್ಕಾಗಿ ಜಮಾ ಆಗೋದಿಲ್ಲ. ಇನ್ನು ಬಹಳಷ್ಟು ಮಹಿಳೆಯರ ಬ್ಯಾಂಕ್ ಅಕೌಂಟ್ಸ್ಗಳು ಚಾಲ್ತಿಯಲ್ಲಿರೋದಿಲ್ಲ, ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ, ಬ್ಯಾಂಕ್ನಿಗೆ ಹೋಗಿ ದುಡ್ಡು ಹಾಕೋದು ತೆಗೆದು ಮಾಡಿರೋದಿಲ್ಲ. ಸೊ ಅಂತಹ ಮಹಿಳೆಯರು ಕೂಡ ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ದುಡ್ಡು ಜಮಾ ಆಗೋದಿಲ್ಲ. ಇದು ಕೂಡ ನಿಮ್ಮ ಗಮನದಲ್ಲಿರಲಿ. ಸೊ ಯಾರ್ಯಾರ್ದು ಈ ರೀತಿ ಆಗ್ತಾ ಇದೆ ನೋಡಿ, ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗ್ತಾ ಇಲ್ಲ, ಈ ಒಂದು ಕೆಲಸ ಮಾಡಿ. ಏನಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿ ಮಾಡಿ ಅಕೌಂಟ್ಗೆ ದುಡ್ಡು ಹಾಕಿ ತೆಗೆದು ಮಾಡಿದ್ರೆ ಮತ್ತೆ ನಿಮಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ವಿವರಣೆಯನ್ನು ತಿಳಿಸಿದ್ದೀನಿ. ಅರ್ಥ ಆಗಿದ್ದರೆ ನಿಮಗೆ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡಿದ್ದೀನಿ. ಸೊ ನಿಮಗೆ ತಿಳಿಸಿದ್ದೆ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ದರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.